ಮನೋಜವನ್ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ದಿನದ ಪಂಚಾಂಗವನ್ನು ನೋಡೋಣ. ಇದನ್ನ ಗುರುವಾರ ಬಂದಿರು. ತುಂಬ ವಿಶೇಷ. ಇವತ್ತು ವಿಶ್ವವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷ. ನೋಡಿ, ಶುಕ್ಲ ಪಕ್ಷದ ಗುರುವಾರ, ಚತುರ್ಥಿ ತಿಥಿ, ಮೃಗಶಿರ ನಕ್ಷತ್ರ, ಅತಿಗಂಡ ಯೋಗ, ವಿಷ್ಟಿಕರಣವನ್ನು ಕೂಡ ನಾವು ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇದರೊಟ್ಟಿಗೆ ಇವತ್ತು ಗುರುವಾರ ದ್ವಾದಶ ರಾಶಿಗಳ ಫಲಾನುಫಲಗಳು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ರಸ್ಮೈ ಶ್ರೀ ಗುರವೇ ನಮಃ. ಗುರುಗಳನ್ನು ಧ್ಯಾನ ಮಾಡಿ ಎಲ್ಲ ರಾಶಿಗಳು ಕೂಡ ಅನುಕೂಲ ಆಗುತ್ತೆ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ ರಾಶಿಗಳ ಫಲಾನುಫಲಗಳು ನೋಡುವಂಥದ್ದು. ಪ್ರಥಮ ರಾಶಿ ಮೇಷರಾಶಿ. ಇದನ್ನು ಮೇಷರಾಶಿಯವರಿಗೆ ನೋಡಿದಾಗ ಭೂ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮೋಸ ಹೋಗುವ ಸಾಧ್ಯತೆ ಇದೆ. ಜಾಗೃತರಾಗಿ ನೋಡಿ, ತಿಳ್ಕೋಬೇಕು. ಮೇಷರಾಶಿಯವರು ಭೂಮಿ ವಿಚಾರವಾಗಿ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ, ಅಥವಾ ಭೂಮಿ ಕೊಂಡುಕೊಳ್ಳುವ ವ್ಯವಹಾರನೋ ಅಥವಾ ಭೂಮಿ ಮಾರಾಟ ಮಾಡುವಂತಹ ವ್ಯವಹಾರದಲ್ಲಿ ಮೋಸ ಹೋಗುವ ಸಾಧ್ಯತೆ ಅಂತ ಇದೆ. ಸ್ವಲ್ಪ ಮೋಸ ಮಾಡ್ತಾರಂತೆ ನಿಮಗೆ. ನೋಡಿ, ಜಾಗೃತರಾಗಿ ವ್ಯವಹಾರಗಳಲ್ಲಿದ್ದೀರ ಮೇಷರಾಶಿಯವರು ಮಾಡ್ಕೊಳ್ಬೇಕು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನೋಡಿದಾಗ ವಿದೇಶ ವ್ಯವಹಾರದಲ್ಲಿ ಅನುಕೂಲ ಅಂತ ಹೇಳ್ತಾ ಇದೆ. ಎಲ್ಲ ವೃಷಭ ರಾಶಿಯವರು ಗಮನದಲ್ಲಿ ಇಟ್ಕೊಳ್ಳಿ. ವಿದೇಶಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಇವತ್ತು ಅನುಕೂಲ. ಏನಾದರೂ ವಿದೇಶದಲ್ಲಿ ವ್ಯವಹಾರ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದು ತಡ ಆಗ್ತಾ ಇದ್ದರೆ, ಅಥವಾ ಮಾಡಬಾರ್ದು ಅಂತೇಳಿ ಎರಡು ಮನಸ್ಸಿತ್ತು ಅಂತಂದರೆ ಇವತ್ತು ಮಾಡ್ಕೊಳ್ಳಿ. ವೃಷಭ ರಾಶಿಯವರಿಗೆ ಅನುಕೂಲ ಆಗುತ್ತೆ ವಿದೇಶ ವ್ಯವಹಾರಗಳಲ್ಲಿ ಅಂತ ಕೂಡ ಹೇಳ್ತಾ ಇದೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಶ್ರಮ ವಹಿಸಿ ಮಾಡುವ ಕೆಲಸಗಳಿಗೆ ವಿಘ್ನ ಬರುತ್ತದೆ ಸಾಧ್ಯತೆ ಇದೆ. ಮಿಥುನ ರಾಶಿಯವರು ನೀವು ಕಷ್ಟಪಟ್ಟರೂ ಕೂಡ ನಷ್ಟ ಹೊಂದುತ್ತೀರಾ ಅಂತ ಹೇಳ್ತಾ ಇದೆ. ಕಷ್ಟದಲ್ಲೂ ಕೂಡ ನಿಮಗೆ ಸುಖ ಇಲ್ಲ. ಇವತ್ತು ಶ್ರಮವಹಿಸಿ ಪಾಪ ಕೆಲಸ ಮಾಡ್ತಾ ಇರ್ತೀರಾ, ಆದರೂ ಕೂಡ ಕೆಲಸದಲ್ಲಿ ವಿಳಂಬ ಆಗುವಂಥದ್ದು, ಅಡೆತಡೆಗಳು ಬರುವಂಥದ್ದು ಈ ರೀತಿಯಲ್ಲಿ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಜಾಗೃತರಾಗಿ ವ್ಯವಹಾರಗಳನ್ನು, ಕೆಲಸಗಳನ್ನು ಮಾಡ್ಕೊಳ್ಳಿ ಇವತ್ತು ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲವಾಗಲಿದೆ ಅಂತ ಹೇಳ್ತಾ ಇದೆ. ಕಟಕ ರಾಶಿಯವರು ಯಾರೆಲ್ಲ ವ್ಯಾಪಾರಸ್ಥರಿರ್ತೀರಾ ಅಥವಾ ವ್ಯವಹಾರಸ್ಥರಿರ್ತೀರಾ, ರಿಯಲ್ ಎಸ್ಟೇಟ್ ಮಾಡುವಂಥವ್ರಾಗಲಿ ಅಥವಾ ಈ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡ್ಕೊಳ್ಳೋರಿಗೂ ತುಂಬ ಉತ್ತಮವಾದ ದಿನ ಅಂತ ಅನ್ಕೊಡಿ ಇವತ್ತು ಹೇಳ್ಬೋದು ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಯಾವುದೇ ಸಾಲ ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತೆ ಅನುಕೂಲವಾದ ಫಲಿತಾಂಶ ಪಡೆಯಲಿದ್ದೀರಿ ಅಂತ ಹೇಳ್ತಾ ಇದೆ. ಸಿಂಹರಾಶಿಯವರಿಗೆ ಮಾತ್ರ ಒಳ್ಳೆ ದಿನ ನೋಡಪ್ಪ ಇವತ್ತು. ಹಣದ ವಿಚಾರವಾಗಿ ಸಾಲ ತಗೋಬೇಕಾ, ಇವತ್ತು ಒಳ್ಳೆಯದಾಗುತ್ತೆ. ಅಥವಾ ಹಣದ ವಿಚಾರವಾಗಿ ಏನಾದರೂ ವ್ಯವಹಾರಗಳನ್ನು ಮಾಡ್ಕೊಳ್ಬೇಕಾ, ಇವತ್ತು ಒಳ್ಳೆ ದಿನ, ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳ್ತಾ ಇದೆ. ಹಣದ ವಿಚಾರವಾಗಿ ಕೆಲಸ ಕಾರ್ಯಗಳನ್ನು ಈ ದಿನ ಮಾಡ್ಕೊಳ್ಬೋದು. ಸಿಂಹರಾಶಿಯವರಿಗೆ ವ್ಯವಹಾರಗಳಲ್ಲಿ ಅನುಕೂಲತೆ, ಹಣದ ಲಾಭ ಕೂಡ ಪಡಿಬಹುದಾಗಿದೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನ ನೋಡಿದಾಗ ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡುವವರಿಗೆ ನಿರೀಕ್ಷಿತ ಅವಕಾಶಗಳು ದೊರೆಯುತ್ತದೆ ಅಂತ ಹೇಳ್ತಾ ಇದೆ. ಕನ್ಯಾ ರಾಶಿಯವರು ಯಾರೆಲ್ಲ ಈ ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥವರು, ಈ ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರಗಳು ಮಾಡ್ಕೊಳ್ಳುವಂಥವ್ರಿಗೆ ತುಂಬ ವಿಶೇಷವಾಗಿರುವಂಥದ್ದು. ಅನಿರೀಕ್ಷಿತ, ನೀವು ನಿರೀಕ್ಷಣೆ ಇಟ್ಕೊಂಡಿರಲ್ಲ ಆ ರೀತಿ ಅವಕಾಶಗಳು ದೊರಕುವಂತಹ ಸನ್ನಿವೇಶ ನೋಡ್ಬೋದು ಕನ್ಯಾ ರಾಶಿಯವರು. ಇನ್ನು ತುಲಾರಾಶಿಯವರಿಗೆ ಈ ದಿನ ನೋಡಿದಾಗ ಹಣಕಾಸಿನ ವಿಚಾರದಲ್ಲಿ ನೀವು ಎಷ್ಟು ಜಾಗೃತ ವಹಿಸಿದ್ರು ಸಮಸ್ಯೆ ಬರುತ್ತೆ ಅಂತ ಹೇಳ್ತಾ ಇದೆ. ತುಲಾರಾಶಿಯವರು ಹಣದ ವಿಚಾರವಾಗಿ ಜಾಗೃತರಾಗಿರಬೇಕು. ಸಮಸ್ಯೆ ಅಂದರೆ ನೋಡಬೇಕಾಗುತ್ತೆ. ಜಾಗೃತರಾಗಿದ್ದರೂ ಸಮಸ್ಯೆ ಬರುತ್ತಂತೆ. ಇನ್ನು ಯಾವ ರೀತಿ ಇರಬೇಕು, ನೀವು ಹೆಚ್ಚಿನ ಜಾಗೃತಿ ವಹಿಸಬೇಕು. ಹಣದ ವಿಚಾರವಾಗಿ ಇವತ್ತೊಂದು ದಿವಸ ಏನಾದರೂ ಕೊಡೋದು ತೊಗೊಳೋದು ಇದು ಬೇಡವೇ ಬೇಡ ಅಂತ ಹೇಳ್ತಾ ಇದೆ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಅವಿವಾಹಿತರಿಗೆ ವೈವಾಹಿಕ ಪ್ರಸ್ತಾಪನೆಯಲ್ಲಿ ಅನುಕೂಲ. ಯಾರೆಲ್ಲ ವೃಶ್ಚಿಕ ರಾಶಿಯವರು ಮನೆಯಲ್ಲಿ ಮದುವೆ ಆಗದೇ ಇರುವವರು ಇರ್ತೀರಾ, ಇವತ್ತು ವಿಷಯವನ್ನು ಪ್ರಸ್ತಾಪನೆ ಮಾಡಬೇಕು ಅಂತೆ. ಸುಮ್ಮನೆ ಕುತ್ಕೊಂಡಿದ್ರೆ ಆಗಲ್ಲ. ಮದುವೆ ವಿಚಾರ ಮಾತಾಡಿ, ಎಲ್ಲಾದರೂ ಹೊರಗಡೆ ಮಾತಾಡುವಂಥದ್ದು, ಸಂಬಂಧದಲ್ಲಿ ಮಾತಾಡುವಂಥದ್ದು, ಈ ರೀತಿ ಮಾಡಿಕೊಂಡಾಗ ವಿವಾಹದ ವಿಚಾರವಾಗಿ ಅನುಕೂಲ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ವ್ಯಾಪಾರ ಸ್ಥಳದಲ್ಲಿ ಏನಾದರೂ ಕಳೆದುಕೊಳ್ಳುವ ಸಂಭವವಿದೆ. ಧನುರಾಶಿಯವರು ಜಾಗೃತರಾಗಿರಬೇಕು. ಯಾರೆಲ್ಲ ವ್ಯಾಪಾರಸ್ಥರಿರ್ತೀರಾ, ಬೆಲೆ ಬಾಳುವ ವಸ್ತುವನ್ನು ಕಳೆದುಕೊಳ್ಳುವ ಸಂಭವ ಅಂತ ಹೇಳ್ತಾ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಿಮ್ಮ ವ್ಯಾಪಾರ ಉದ್ಯೋಗ ಸ್ಥಳದಲ್ಲಿ ಧನುರಾಶಿಯವರು. ಮಕರ ರಾಶಿಯವರಿಗೆ ಇದನ್ನು ನೋಡಿದಾಗ ದೇವರ ಪೂಜೆ ಪುನಸ್ಕಾರಗಳು ಹೆಚ್ಚು ಒಲವು ತೋರಿಸ್ತಾರೆ ಅಂತ ಹೇಳ್ತಾ ಇದೆ. ಮಕರ ರಾಶಿಯವರಿಗೆ ಇವತ್ತು ಒಳ್ಳೆ ದಿನ. ಯಾಕಂದರೆ ಪೂಜೆ ಪುನಸ್ಕಾರಗಳಲ್ಲಿ ನಾವು ಯಾವಾಗ ನಮ್ಮನ್ನು ತೊಡಗಿಸ್ಕೊಳ್ತೀವಿ, ಕೆಲವೊಂದು ವಿಚಾರದಲ್ಲಿ ಮಾನಸಿಕವಾಗಿ ಏನಾದರೂ ನೆಮ್ಮದಿ ಕಳ್ಕೊಂಡಿದ್ರೆ ದೇವರ ಪೂಜೆ ಪುನಸ್ಕಾರ ಮಾಡಿದಾಗ ಮಾನಸಿಕವಾಗಿ ನಮಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾ ಇದೆ. ಇದರಿಂದ ಏನಾಗುತ್ತೆ, ನಾವು ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಪಡಿಬೋದಾಗಿದೆ ಮಕರ ರಾಶಿಯವರು. ಇನ್ನು ಕುಂಭರಾಶಿ. ಉದ್ಯೋಗಕ್ಕೆ ಸಂಬಂಧಿಸಿದಂತೆ ವಿದೇಶ ಪ್ರಯಾಣ ಅಥವಾ ದೂರದ ಪ್ರಯಾಣಗಳಿಗೆ ಪ್ರಯಾಣ ಮಾಡಬೇಕಾಗಿ ಬರುತ್ತೆ ಅಂತ ಹೇಳ್ತಾ ಇದೆ. ಇವತ್ತು ಕುಂಭರಾಶಿಯವರು ನೋಡ್ಕೊಳ್ಳಿ, ಇವತ್ತು ನಿಮ್ಮ ಉದ್ಯೋಗಕ್ಕೆ ಅಥವಾ ಕೆಲಸಕ್ಕೆ ಸಂಬಂಧಪಟ್ಟಂಥದ್ದು ದೂರದ ಪ್ರಯಾಣಕ್ಕೆ ಹೋಗ್ಬೋದು, ಅಥವಾ ವಿದೇಶಕ್ಕೂ ಕೂಡ ಹೋಗುವಂತಹ ಅವಕಾಶಗಳು ಸಿಗುವಂತಹ ಮುನ್ಸೂಚನೆ ಕೂಡ ಇದೆ. ಕೆಲಸದ ನಿಮಿತ್ತ, ನಿಮ್ಮ ವ್ಯಾಪಾರ ಉದ್ಯೋಗದ ನಿಮಿತ್ತ ಇವತ್ತು ಕುಂಭರಾಶಿಯವರಿಗೆ.
ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ನೋಡೋದು ಧರ್ಮ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡುವಿರಿ ಅಂತ ಹೇಳ್ತಾ ಇದೆ. ಅದರ ಜೊತೆ ದೂರದ ಅನಿರೀಕ್ಷಿತ ಗೆಳೆಯರನ್ನು ಭೇಟಿ ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು. ತುಂಬ ಒಳ್ಳೆ ದಿನ. ಧರ್ಮ ಕಾರ್ಯಗಳೆಂದರೆ ನೋಡಿ, ಬಡವರಿಗೆ ದಾನ ಮಾಡಿ, ಇವತ್ತು ಒಳ್ಳೆಯದಾಗುತ್ತೆ. ಕೆಲವ್ರಿಗೆ ಏನಾದ್ರು ಕಷ್ಟ ಇದೆಯಾ ನಿಮಗೆ, ಯಾವುದವರು ಬಡವರಿಗೆ ದಾನ ಮಾಡುವಂಥದ್ದು, ಪ್ರಾಣಿಗಳಿಗೆ ಇವತ್ತು ಆಹಾರವನ್ನು ನೀಡುವಂಥದ್ದು, ನೀರನ್ನು ನೀಡುವಂಥದ್ದು, ಈ ಥರ ಧರ್ಮ ಕಾರ್ಯಗಳನ್ನು ಮಾಡಿ ನೀವು ಅಂದ್ಕೊಂಡಂಥ ಕೆಲಸದಲ್ಲಿ ಯಶಸ್ಸನ್ನು ಕೂಡ ಪಡಿಬೋದು ಮೀನರಾಶಿಯವರು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಜನ್ಮಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.